ಪುಷ್ಪ 2 ಫಿಲಂ ನೋಡಿ ಬಂದವರಲ್ಲಿ ಎರಡು ಟೈಪ್ ಆಫ್ ಜನ. ಫಸ್ಟ್, ಸರಿ ಆಯ್ತು ಹೋಗ್ಲಿ ಬಿಡುಗರು, ಅಷ್ಟೊಂದು ಕಾಸು ಕೊಟ್ಟಿದ್ದಕ್ಕೂ ಏನೋ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಪರವಾಗಿಲ್ಲ ಚೆನ್ನಾಗಿದೆ, ಅಥವಾ ತುಂಬಾ ಜಾಸ್ತಿನೇ ಇಷ್ಟ ಆಯ್ತು ಅಂತ ಹೇಳೋರು. ಇನ್ನೊಬ್ರು, ಏ ಅಪ್ಪ ದೇವ್ರೆ, ಈ ತರ ಡಬ್ಬಾ ಕಚಡ ಫಿಲಂ ನಾನ್ ನೋಡ್ಲಿಕ್ಕೆ ಇಷ್ಟೊಂದು ಕಾಸು ಕೊಡ್ಬೋದಿತ್ತ, ಇಂತ ಡಬ್ಬಾ ಫಿಲಂಗೂ ಇಷ್ಟೊಂದೆಲ್ಲ ಹೈಪ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇತ್ತ ಅಂತ ಬೈಕೊಂಡ್ ಹೊರಗಡೆ ಬರೋರು. ಈ ಎರಡು ಟೈಪ್ ಆಫ್ ಜನರ ಒಪಿನಿಯನ್ ಏನಕ್ಕೆ ಹಿಂಗೆ ಇದೆ ಅಂತ ಹೇಳಿದ್ರೆ, ಮೇನ್ಲಿ ಫಸ್ಟ್ ರೀಸನ್ ಬಂದ್ಬಿಟ್ಟು ಫಿಲಮ್ದು ಪ್ರೈಸ್ ತುಂಬಾ ಜಾಸ್ತಿ ಇದೆ, ಟಿಕೆಟ್ ಪ್ರೈಸ್. ಸೆಕೆಂಡ್, ಈ ಫಿಲ್ಮ್ಗೆ ಇವರು ಕ್ರಿಯೇಟ್ ಮಾಡಿರೋ ಹೈಪ್, ಅಂದ್ರೆ ಇವರು ಹೆಂಗ್ ಹೈಪ್ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳಿದ್ರೆ, ಲೈಕ್ ಈ ತರ ನೆಕ್ಸ್ಟ್ ಫಿಲಂ ಯಾವತ್ತೂ ಬರೋದೇ ಇಲ್ಲ, ಈ ತರ ಯಾವತ್ತೂ ಫಿಲಂ ಬಂದೇ ಇಲ್ಲ, ಇದೇ ಲಾಸ್ಟ್, ಇದೇ ಗ್ರೇಟೆಸ್ಟ್ ಫಿಲಂ ಅನ್ನೋ ರೇಂಜ್ಗೆ ಹೈಪ್ ಕ್ರಿಯೇಟ್ ಮಾಡಿರೋ. ಇದು ಅಲ್ದೇನೆ ಬೇರೆ ಯಾವ ಯಾವ ರೀಸನ್ಗೆ ಈ ಫಿಲಂಗೆ ಅಷ್ಟೊಂದು ನೆಗೆಟಿವಿಟಿ ಅಥವಾ ಹೇಟ್ ಬರ್ತಿದೆ ಅನ್ನೋದನ್ನ ನೋಡೋಣ. ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಇನ್ಕ್ಲೂಡ್ ಮಾಡಿನೇ ಏನಕ್ಕೆ ಇಷ್ಟೊಂದೆಲ್ಲ ಹೇಟ್ ಆಗ್ತಿದೆ ಅಂತ ನೋಡೋಣ. ಪುಷ್ಪ 1 ಮತ್ತೆ ಪುಷ್ಪ 2 ಈ ಎರಡೂ ಫಿಲಂನ ನೀಟಾಗಿ ಹೋಲಿಕೆ ಮಾಡಿದ್ರೆ, ತುಲನೆ ಮಾಡಿದ್ರೆ, ಫಸ್ಟ್ ಫಿಲಂ ಆಗ್ಲಿ ಸೆಕೆಂಡ್ ಫಿಲಂ ಆಗ್ಲಿ ಅಂತ ಹೇಳ್ಕೊಳ್ಳೋಷ್ಟು ಗ್ರೇಟೆಸ್ಟ್ ಫಿಲಂ ಅಲ್ವೇ ಅಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ KGF, RRR, ಬಾಹುಬಲಿ ಈ ಮೂರ್ ಫಿಲಂಗಳು ಅದೆಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತೋ ಆ ಹೈಪ್ಗೆ ಕರೆಕ್ಟ್ ಆಗಿ ಒಂದು ಜಸ್ಟಿಫಿಕೇಶನ್ ಅಂತ ಕೊಟ್ಟಿತ್ತು. ಬಟ್ ಈ ಫಿಲಂ ಆ ಕೆಟಗರಿಯ ಆಸ್ಪಾಸ್ ಅಲ್ಲ, ಆ ಲಿಸ್ಟ್ ಅಲ್ಲೇ ಬರಲ್ಲ. ಇನ್ನು ಸ್ವಲ್ಪ ತುಂಬಾ ಡೀಪ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಆಂಧ್ರ ತೆಲಂಗಾಣ ಸ್ಟೇಟ್ ಅಲ್ಲಿ ಪುಷ್ಪ 1 ಬ್ರೇಕ್ ಈವನ್ ಕೂಡ ಕಂಪ್ಲೀಟ್ ಮಾಡಿಲ್ಲ, ಅಂದ್ರೆ ಅಲ್ಲಿ ಹಿಟ್ ಸ್ಟೇಟಸ್ ಪಡೆದೇ ಇರ್ಲಿಲ್ಲ. ಅದ್ ಏನಾಯ್ತು ಅಂತ ಹೇಳಿದ್ರೆ, ಈ ಪುಷ್ಪ 1 ಫಿಲಂ ಹಿಟ್ ಆಗ್ಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ, ಇದರ ಸಾಂಗ್ಗಳು ತುಂಬಾ ಜಾಸ್ತಿ ಚೆನ್ನಾಗಿತ್ತು. ಹಿಂದಿ, ಕನ್ನಡ, ತೆಲುಗು, ತಮಿಳ್ ಪ್ರತಿ ಯಾವ ಲ್ಯಾಂಗ್ವೇಜ್ ಸಾಂಗ್ಸ್ ಆದ್ರೂ ತುಂಬಾ ಚೆನ್ನಾಗಿ ನೀಟಾಗಿ ಬರೆಯಲಾಗಿತ್ತು. ಸ್ಪೆಷಲಿ ರೀಲ್ಸ್ ಅಲ್ಲಿ ಎಷ್ಟು ಜಾಸ್ತಿ, ಸ್ಪೆಷಲಿ ಹಿಂದಿಯಲ್ಲಿ ಹಿಂದಿ ಸಾಂಗ್ಗಳು ಎಷ್ಟು 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 ವೈರಲ್ ಆದವು ಅಂತ ಹೇಳಿದ್ರೆ, ಸಾಂಗ್ ಇಂದನೇ ಒಂಥರ ಫಿಲಂ ಹಿಟ್ ಆಯ್ತು ಅನ್ನೋ ತರ ಆಯ್ತು. ಅದಲ್ದೇನೆ ಈ ಮೊದಲೇ ಹಿಂದಿ ಆಡಿಯನ್ಸ್ಗೆ ಒಂದೇ ತರ ವಿಚಿತ್ರವಾಗಿರೋ ಫಿಲಂ ನೋಡಿ ನೋಡಿ ಒಂದು ಬೋರ್ ಆಗಿತ್ತು. ಅಂತದ್ರಲ್ಲಿ ಈ ಫಿಲಂ ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿ ಅನಿಸ್ತು. ಆ ಸಾಂಗ್ಗಳು ಬೇರೆ ತುಂಬಾ ಜಾಸ್ತಿ ಹಿಟ್ ಆಗಿತ್ತಲ್ಲ, ಕರೆಕ್ಟ್ ಆಗಿ ಓವರ್ ಆಲ್ ಹೇಳ್ಬೇಕಂದ್ರೆ ಆ ಫ್ಲೋ ಅಲ್ಲೇ ಹಿಟ್ ಆಗ್ಬಿಟ್ಟಿದ್ದು ಪುಷ್ಪವನ್ನು. ಸ್ಟಾರ್ಟಿಂಗ್ ಅಲ್ಲಿ 1 ವೀಕ್ ಏನು ಜಾಸ್ತಿ ಹಿಟ್ ಆಗಿರಲಿಲ್ಲ, ಅಂದ್ರೆ ಜನ ನೋಡಕ್ಕೆ ಬಂದಿರಲಿಲ್ಲ. 1 ವೀಕ್ ಆದ್ಮೇಲೆ ಹಿಂದಿ ಬೆಲ್ಟ್ ಅಲ್ಲಿ ತುಂಬಾ ಜಾಸ್ತಿನೇ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಫಸ್ಟ್ ಡೇ ಒಂದು ಎಕ್ಸಾಂಪಲ್ ಆಗಿ 3 crore ಓಪನಿಂಗ್ ಆದ್ರೆ, ಸೆಕೆಂಡ್ ಡೇ 6 crore, ಥರ್ಡ್ ಡೇ 9 crore, ಡಬಲ್ ಆಗ್ತಾ ಇತ್ತು. ಹಿಂದಿ ಆಡಿಯನ್ಸ್ ತುಂಬಾ ಜಾಸ್ತಿನೇ ನೋಡ್ತಾ ಇದ್ರು ಈ ಫಿಲ್ಮ್ ನ. ಅವ್ರ ತೆಲುಗುದವ್ರಿಗೇನೆ ಕನ್ಫ್ಯೂಸ್ ಆಗೋಯ್ತು, ಇವ್ರು ಯಾಕಾದ್ರೂ ಅಷ್ಟೊಂದು ನೋಡ್ತಿದಾರಪ್ಪ ಅಂತ. ಹಿಂದಿದವ್ರು ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರು ತೆಲುಗುದವ್ರು ಕೂಡ ಫಿಲ್ಮ್ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಈ ತರ ಆಗಿ ಪುಷ್ಪ 1 ಹಿಟ್ ಆಗಿತ್ತು. ಸೊ ಇವಾಗ ಸಡನ್ಲಿ ಅಂದ್ರೆ ಫಿಲ್ಮ್ ರಿಲೀಸ್ ಆಗಿ 1 ಅಥವಾ 2ನೇ ದಿನಕ್ಕೆ ಈ ಫಿಲ್ಮ್ಗೆ ಎಷ್ಟೊಂದು ಹೇಟ್ ಏನಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ರೀಸನ್ ಓವರ್ ಪ್ರೈಸ್ ಮತ್ತೆ ಹೈಪ್, ಸುಮ್ನೆ ಹೈಪ್ ಕ್ರಿಯೇಟ್ ಮಾಡಿರೋದು. ಸೆಕೆಂಡ್ ರೀಸನ್, ಪುಷ್ಪ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಆದಾಗಿಲಿಂದಲೂ ತುಂಬಾನೇ ಜಾಸ್ತಿ ಓವರ್ ಹೈಪ್ ಕ್ರಿಯೇಟ್ ಮಾಡ್ತಿರೋದು. ಅಂದ್ರೆ RRR, KGF ಮತ್ತೆ ಬಾಹುಬಲಿ ಲೆವೆಲ್ಗೆ ಇದೆ ನಮ್ ಫಿಲಮು, ಆ ಫಿಲ್ಮ್ಗಿಂತ ನಮ್ ಫಿಲಂ ಏನು ಕಮ್ಮಿ ಇಲ್ಲ ಅಂತ ಹೇಳ್ಕೊಂಡ್ ಬಂದಿರೋದು. ಇನ್ನೊಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಈ ಪುಷ್ಪ ಫಿಲಂ ನ ಅವ್ರ ಪಾಡಿಗೆ ಅವರು ತೆಗ್ದಿರೋ ತರ ಕಾಣಿಸೋದೇ ಇಲ್ಲ. ಯಾವಾಗ್ಲೂ ಮೊದ್ಲಿನಿಂದಲೂ KGF ಫಿಲ್ಮ್ ನ ಟಕ್ಕರ್ ಕೊಡಕ್ಕೆ ಅಂತ, KGF ನ ಮೀರಿಸುವಂತ ನಾವು ಫಿಲ್ಮ್ ಮಾಡ್ತಿದೀವಿ ಅಂತ ತೋರ್ಸ್ಕೊಳ್ಳಕ್ಕೆನೆ ಮಾಡಿರೋ ತರ ಇದೆ. ಈ ಎರಡು ಫಿಲ್ಮ್ ಸ್ಟೋರಿಯಲ್ಲಿ ಅಂತದೇನ್ ಡಿಫ್ರೆನ್ಸ್ ಕಾಣಕ್ಕೆ ಸಿಗಲ್ಲ ಅಲ್ವಾ ನಮ್ಗೆ. KGF ಸ್ಟೋರಿ ಮತ್ತೆ ಪುಷ್ಪ ಸ್ಟೋರಿ ನನ್ಗಂತೂ ಲಿಟ್ರಲ್ ಎರಡು ಸಿಮಿಲರ್ ಇದೆ ಅಂತಾನೇ ಅನ್ಸತ್ತೆ. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಒಬ್ಬ ಕಾಮನ್ ಮ್ಯಾನ್ ಕಷ್ಟಪಟ್ಟು ಹೆಂಗೆ ರೈಸ್ ಆಗ್ತಾನೆ, ರೈಸ್ ಆದ್ಮೇಲೆ ಯಾವ ತರ ರೂಲ್ ಮಾಡ್ತಾನೆ, ಅವನೇನ್ ವಿಲನ್ ಗಳನ್ನ ಹೆಂಗ್ ತರ ಸಾಯಿಸ್ತಾನೆ, ಇದೇ ತರ ಇದೆ ತಾನೆ. ಎರಡು ಫಿಲ್ಮ್ ಸೇಮ್ ಸಿಮಿಲಾರಿಟಿ ಇದೆ, ಬಟ್ ಸ್ವಲ್ಪ ಸೀನ್ಗಳು ಮತ್ತೆ ಏನೊಂದು ಬ್ಯಾಕ್ ಗ್ರೌಂಡ್ ಪ್ಲೇಸ್ ಅದಷ್ಟೇ ಬೇರೆ ಇದೆ. ಅದನ್ನ ಬಿಟ್ರೆ ಆಲ್ಮೋಸ್ಟ್ ಈ KGF ಮತ್ತೆ ಪುಷ್ಪ ಸ್ಟೋರಿ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಅನ್ಸುತ್ತೆ. ಹಂಗಂತ ಹೇಳ್ಬಿಟ್ಟು ಆಮೇಲೆ KGF ಪುಷ್ಪ ಕಾಪಿನ ಅಂತ ಹೇಳ್ಬೇಡ್ರಿ, ಏನಕ್ಕಂದ್ರೆ KGF ಫಸ್ಟ್ ಬಂದಿದ್ದು. ಅದು ಏನಾಗತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಫಿಲ್ಮ್ಗೆ ಓವರ್ ಹೈಪ್ ಕ್ರಿಯೇಟ್ ಮಾಡ್ಬಿಟ್ರೆ ಅದು ಫಿಲ್ಮ್ಗೆ ಪಾಸಿಟಿವ್ನು ಆಗತ್ತೆ, ನೆಗೆಟಿವ್ನು ಆಗತ್ತೆ. ಪಾಸಿಟಿವ್ ಯಾವ ತರ ಅಂತ ಹೇಳಿದ್ರೆ,
ಅವ್ರು ಕ್ರಿಯೇಟ್ ಮಾಡಿರೋ ಹೈಪ್ಗೆ ಆ ಫಿಲಂ ಇತ್ತಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ರಲ್ಲ ಅದಕ್ಕಿಂತ ಡಬಲ್ ಟ್ರಿಬಲ್ 10 ಟೈಮ್ ಅದು ಹಿಟ್ ಆಗತ್ತೆ. ಅದೇ ಜಾಗದಲ್ಲಿ ಆ ಫಿಲಂ ಅವ್ರೆಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು, ಆ ಹೈಪ್ ತಕ್ಕನಂಗೆ ಆ ಫಿಲಂ ಇಲ್ಲ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ 5 ಟೈಮ್ 10 ಟೈಮ್ ಡೌನ್ ಫಾಲ್ ಆಗುತ್ತೆ ಫಿಲಮ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಮಿಳ್ದು ಕಂಗುವಾ ಮತ್ತೆ ಕರ್ನಾಟಕದ್ದು ದ ಲೆಜೆಂಡ್ ಮಾರ್ಟಿನ್, ಈ ಎರಡಕ್ಕೆ ಆಗಿರೋದು ಇದೇ ಪರಿಸ್ಥಿತಿ. ರೀಸನ್ ನಂಬರ್ 3, ಸೋ ಮಚ್ ವೀಕ್ ಸ್ಕ್ರಿಪ್ಟ್ ರೈಟಿಂಗ್. ಫಿಲಮು 3 ಗಂಟೆ 20 ನಿಮಿಷ ಇದ್ರು ಇಷ್ಟು ದೊಡ್ಡ ಫಿಲಮ್ ಅಲ್ಲಿ ಸಮಥಿಂಗ್ ವಾವ್ ಅನ್ನೋ ತರ ಮೂವ್ಮೆಂಟ್ ಬರತ್ತಾ, ಸಮಥಿಂಗ್ ಏನೋ ದೊಡ್ಡದಾಗಿ ಟ್ವಿಸ್ಟ್ ಬಂದ್ಬಿಡತ್ತಾ, ಹಿಂಗಾಗತ್ತ ಹಂಗಾಗಿತ್ತ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ. 3 ಗಂಟೆ ಕಳೆದ್ರು ಅಂತ ಬಿಗ್ಗೆಸ್ಟ್ ವಾವ್ ಅನ್ನೋ ಮೂಮೆಂಟ್ ಬರೋದೇ ಇಲ್ಲ. ನನ್ಗೆ ಪರ್ಸನಲಿ ಕೇಳೋದಾದ್ರೆ ಫಿಲಂ ಸ್ಟಾರ್ಟಿಂಗ್ ಆದಾಗ್ಲಿಂದ ಆದ್ರ ಆ ರೂಲ್, ಪುಷ್ಪದ ರೂಲ್, ಅವ್ನ್ ಬಿಲ್ಡಪ್ ಏನ್ ಇರತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಫಿಲಂ ಸ್ಟಾರ್ಟ್ ಆದಾಗಿಂದ ಹಿಡಿದು ಒಂದ್ 30 ಮಿನಿಟ್ಸ್ ವರೆಗೂ ತುಂಬಾ ಸೂಪರ್ ಆಗಿ ಅನಿಸ್ತಾ ಇತ್ತು ನನಗೆ, ನಿಜ ಹೇಳ್ಬೇಕು. ಆ ಜೈಲ್ ಸೀನು, ಜೈಲಲ್ಲಿ ಏನ್ ಪೊಲೀಸರನ್ನ ಕೊಂಡ್ಕೊಂತಾನಲ್ಲ ಆ ಸೀನು, ಮತ್ತೆ ಆಮೇಲೆ ಈ CM ಹತ್ರ ಫೋಟೋ ತೆಗೆಸ್ಕೊಳ್ಳೋ ಹೋಗ್ತಾನಲ್ಲ, ಎರಡು ಲಿಟ್ರಲಿ ಗೂಸ್ ಬಂಪ್ ಬರೋ ತರ ಇತ್ತು. ಅದಾದ್ಮೇಲೆ ಆಯ್ತು ಸಮಥಿಂಗ್ ಬಿಗ್ ವಾವ್ ಅನ್ನೋ ಮೂಮೆಂಟ್ ಬರ್ಲೇ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ ವಾವ್ ಮೂಮೆಂಟ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಆ ಜಾತ್ರೆಯಲ್ಲಿ ಸೀರೆ ಉಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾನಲ್ಲ ಅಲ್ಲಿ. ಈ 3 ಪಾಯಿಂಟ್ ನನ್ಗೆ ತುಂಬಾ ಜಾಸ್ತಿ ಏನೋ ಸಮಥಿಂಗ್ ವಾವ್, ಏನಪ್ಪಾ ಸೂಪರ್ ಆಗಿದೆ ಈ ಫಿಲ್ಮ್ ಅನ್ನೋ ತರ ಅನಿಸ್ತು. ಅದನ್ ಬಿಟ್ರೆ ಸಮಥಿಂಗ್ ಏನೋ ಸ್ಪೆಷಲ್ ಇದೆ ಅಂತಾನೆ ಅನ್ಸಿಲ್ಲ. ಇದನ್ ಬಿಟ್ರೆ ಬೇರೆ ಏನ್ ಸೀನ್ ಇದೆಯಲ್ಲ ರೆಸ್ಟ್ ಆಫ್ ದ ಫಿಲ್ಮ್ ಹೆವಿ ಇರಿಟೇಷನ್ ಅದು. ಈ 3 ರೀಸನ್ ಬಂದ್ಬಿಟ್ಟು ಫಿಲಂ ಅನ್ನೋಯಿಂಗ್ಲಿ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ಗಳು ಇವರು. ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ಬೇಕಂತಾನೆ ಗೊತ್ತಿದ್ದು ಇನ್ನೊಂದು ಪ್ರಾಬ್ಲಮ್ ಏನ್ ಮಾಡ್ಕೊಂಡಿರೋದು ಇವರು ಅಂದ್ರೆ, ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಪ್ರಮೋಷನ್ಗೆ ಬರ್ದೇ ಇರೋದು, ಅಂದ್ರೆ ಆಲ್ವೇಸ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ತಗೊಂಡಿದ್ದಾರೆ. ಓನ್ಲಿ ಪುಷ್ಪ ಫಿಲಂ ಅಂತಲ್ಲ, ಎಷ್ಟೋ ಫಿಲಂ ಎಕ್ಸಾಂಪಲ್ ತಗೊಂಡ್ ಹೇಳ್ಬೋದು. ಇಲ್ಲಿ ನಾವು ಪ್ರಮೋಷನ್ ಮಾಡ್ಲಿ ಬಿಡ್ಲಿ, ಇಲ್ಲಿ ಫಿಲಂ ಹಿಟ್ ಆಗೇ ಆಗತ್ತೆ, ಜನ ನೋಡೇ ನೋಡ್ತಾರೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಫಿಲಮ್ದು ಲೀಡ್ ಕ್ಯಾರೆಕ್ಟರ್ ರಶ್ಮಿಕಾ ಮಂದಣ್ಣ ಎಲ್ಲಿಂದ ಬಿಲಾಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಅವಳಿಗಾದ್ರೂ ಸುಮ್ನೆ ಹಂಗ್ ಒಂದ್ ರೌಂಡ್ ಹೋಗಿ ಬಾಮ ಅಂತ ಹೇಳ್ಬೋದಲ್ವಾ. ಮೇ ಬಿ ಅವಳಿಗೆ ಇರೋ ಹೇಟ್ಗೆ ಇನ್ನು ಹೇಟ್ ಡಬಲ್ ಟ್ರಿಬಲ್ ಆಗತ್ತೆ, ಇಲ್ಲಿ ಹೋಗಿ ಏನಾದ್ರು ಮಾತಾಡ್ಬಿಡ್ತೀನಿ ಇನ್ನೂ ವೈರಲ್ ಆಗತ್ತೆ, ಇನ್ನು ಫಿಲ್ಮ್ಗೆ ಪ್ರಾಬ್ಲಮ್ ಆಗತ್ತೆ ಅಂತ ಅವಳಿಗೆ ಕೂಡ ಕಳ್ಸಿಲ್ಲ ಅಂತ ನಾನು ಅನ್ಕೊಂತೀನಿ. ಎಷ್ಟೋ ಜನ ಟ್ರೋಲ್ ಮಾಡ್ತಾ ಇದ್ರು, ಅದೇನೋ ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ನಾನು ಕನ್ನಡ ಕರ್ಕೊಂಡ್ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಕನ್ನಡ ಕಲಿಯಕ್ ಆಗಿಲ್ಲ, ಕನ್ನಡ ಮಾತಾಡ್ಬಿಟ್ರೆ ಅಥವಾ ಏನಾದ್ರೂ ಉಲ್ಟಾ ಸಿದ್ದ ಕ್ವಶನ್ ಕೇಳ್ಬಿಟ್ಟು ಫುಲ್ ಸುಮ್ನೆ ಕಾಂಟ್ರವರ್ಸಿ ಆಗ್ಬಿಡತ್ತೆ ಅಂತ ಈ ಕಡೆ ತಲೆ ಕೂಡ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಟ್ರೋಲ್ ಮಾಡ್ತಾ ಇದ್ರು. ಸೊ ಏನೋ ಫೈನಲಿ ಫುಲ್ ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ, ಏನಾಗತ್ತೆ ಅಂತ ನೋಡ್ಬೇಕು. ಈ ಫಿಲಮ್ದು ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಎಷ್ಟೇ ನೆಗೆಟಿವಿಟಿ ಬಂದ್ರು, ಎಷ್ಟೇ ಜನ ಹೇಟ್ ಮಾಡಿದ್ರು, ಈ ಫಿಲಮ್ದು ಫಸ್ಟ್ ಡೇ ಕಲೆಕ್ಷನ್ ಏನಿದೆಯಲ್ಲ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಲ್ಲಿವರೆಗೂ ಏನಂತ ರೆಕಾರ್ಡ್ಸ್ ಇದ್ದು ಪ್ರತಿಯೊಂದನ್ನ ಚಚ್ಚಿ ಜಜ್ಜಿ ಪುಡಿ ಮಾಡಿ ಬಿಸಾಕ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಓನ್ಲಿ ಹಿಂದಿಲಿನೇ 72 crores ಇದು ಅರ್ನ್ ಮಾಡಿರೋದು. ಇನ್ನು ವರ್ಲ್ಡ್ ವೈಡ್ ಲೆಕ್ಕ ಹಚ್ಚೋದೇ ಆದ್ರೆ 294 ಕೋಟಿ ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 300 crore ಅರ್ನ್ ಮಾಡಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಕ್ಕೆ ಎಷ್ಟು ದೊಡ್ಡ ಫಿಲ್ಮ್ ಬರಬೇಕು, ಯಾವ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಮಾಡಿ ಬರಬೇಕು, ಅದು ಇವಾಗ ನೆಕ್ಸ್ಟ್ ದೇವರಿಗೆ ಗೊತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.